ಬಯಲಾಗ್ತಿದೆ ದೇವದುರ್ಗ ಸರ್ಕಿಟ್ ಹೌಸ್ ನ ಸೀಕ್ರೆಟ್ ಏನದು ನೋಡ ಎಸ್ ದೇವದುರ್ಗ ಸೀಕ್ರೆಟ್ ಹೌಸ್ ನ ಸೀಕ್ರೆಟ್ ಬಯಲಾಗ್ತಾ ಇದೆ. ಐಬಿ ಘಟನೆಗೂ ಮುನ್ನ ಏನೆಲ್ಲ ನಡೆದಿತ್ತು ಗೊತ್ತಾ? ಬಿಜೆಪಿ ಶಾಸಕ ಶಿವನಗೌಡ ನಾಯಕ ಹೇಳಿದ್ದೇನು? ಬರುವ 18ರೊಳಗೆ ಯಡಿಯೂರಪ್ಪ ಸಿಎಂ ಆಗಬೇಕಂತೆ. ಇಷ್ಟಲಿಂಗ ಪೂಜೆ ಕಾರ್ಯಕ್ರಮಕ್ಕೆ ಸಿಎಂ ಆಗಿ ಬರಬೇಕಂತೆ. ಸಿಎಂ ಆಗಲು ಯಡಿಯೂರಪ್ಪ ಅವರಿಗೆ ಆಶೀರ್ವಾದ ಮಾಡಿ ಅಡವಿಲಿಂಗ ಸ್ವಾಮಿಗಳಿಗೆ ಶಿವನಗೌಡ ಮನವಿ ಮಾಡಿದ್ದಾರೆ. ಭಾಷಣದ ವೇಳೆ ನೀಡಿದ ಹೇಳಿಕೆಗೆ ಏನ್ ಹೇಳಿಕೆಯನ್ನ ನೀಡಿದ್ರು ಆ ಭಾಷಣದ ಹೈಲೈಟ್ಸ್ ಟಿ5ಗೆ ಲಭ್ಯವಾಗಿದೆ. ಯಾಕಂದ್ರೆ ಬರುವ 18ನೇ ತಾರೀಕಷ್ಟರಲ್ಲಿ ಯಡಿಯೂರಪ್ಪ ಅವರು ಸಿಎಂ ಆಗಿರ್ತಾರೆ. ಅಡವಿಲಿಂಗ ಸ್ವಾಮಿಗಳಿಗೆ ಶಿವನಗೌಡ ಮನವಿ ಮಾಡಿದ್ದಾರೆ. ಸಿಎಂ ಆಗಲು ಯಡಿಯೂರಪ್ಪ ಅವರಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿದ್ದಾರೆ. ದೇವದುರ್ಗ ಸೀಕ್ರೆಟ್ ಹೌಸ್ ನ ಸೀಕ್ರೆಟ್ ಬಯಲಾಗ್ತಿದೆ. ಐಬಿ ಘಟನೆಗೂ ಮುನ್ನ ಏನೆಲ್ಲ ನಡೆದಿತ್ತು ಗೊತ್ತಾ? ಬಿಜೆಪಿ ಶಾಸಕ ಶಿವನಗೌಡ ನಾಯಕ ಹೇಳಿದ್ದೇನು? ಬರುವ 18ರೊಳಗೆ ಯಡಿಯೂರಪ್ಪ ಸಿಎಂ ಆಗ್ಬೇಕಂತೆ. ಸೊ ಹೀಗಾಗಿ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮಕ್ಕೆ ಸಿಎಂ ಆಗಿ ಬರ್ಬೇಕಂತೆ. ಹೀಗಾಗಿ ಸಿಎಂ ಆಗಲು ಯಡಿಯೂರಪ್ಪ ಅವರಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿದ್ದಾರೆ. ಅಡವಿಲಿಂಗ ಸ್ವಾಮಿಗಳಿಗೆ ಶಿವನಗೌಡ ಮನವಿ ಮಾಡಿದ್ದಾರೆ. ಇನ್ನು ಭಾಷಣದ ವೇಳೆ ನೀಡಿದ ಹೇಳಿಕೆಗೆ ಟಿ5ಗೆ ಲಭ್ಯವಾಗಿದೆ. ಹೀಗಾಗಿ ಎಲ್ಲ ಒಂದು 18ನೇ ತಾರೀಕಷ್ಟರಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಇವರ ಮಾತು ಸಾಕಷ್ಟು ಒಂದು ರೀತಿ ಪ್ರಶ್ನೆಗಳಾಗಿದೆ. ಏನಿರಬಹುದು, ಏನಾಗ್ತಾ ಇದೆ? ಹಾಗಿದ್ರೆ ಯಡಿಯೂರಪ್ಪ ಅವರು 18ನೇ ತಾರೀಕಷ್ಟರಲ್ಲಿ ಸಿಎಂ ಆಗ್ತಾರಾ ಅಂತ ಅಷ್ಟು ಕಾನ್ಫಿಡೆನ್ಸ್ ಆಗಿ ಇವರು ಅಡವಿಲಿಂಗ ಸ್ವಾಮಿಗಳಿಗೆ ಮನವಿ ಮಾಡಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಪಕ್ಷದಲ್ಲಿ ಕೆಲವೊಂದು ತಂತ್ರವನ್ನ ಮಾಡ್ತಾ ಇದ್ದಾರೆ, ಅದು ಆಗಬಹುದೇನೋ. ಇವೆಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್. ಅಡವಿಲಿಂಗ ಸ್ವಾಮಿಗಳಿಗೆ ಶಿವನಗೌಡ ಅವರು ಮನವಿ ಮಾಡಿದ್ದಾರೆ ಅಂದ್ರೆ 18ನೇ ತಾರೀಕಷ್ಟರಲ್ಲಿ ಯಡಿಯೂರಪ್ಪ ಅವರು ಸಿಎಂ ಆಗ್ಬೇಕು ಅಂತ. ಏನಿದು ಮಾತಿನ ಅರ್ಥ? ದಿವ್ಯಾ, ದೇವದುರ್ಗ ತಾಲೂಕಿನ ವೀರಗೋಟ ಗ್ರಾಮದ ಅಡವಿಲಿಂಗೇಶ್ವರ ಮಹಾಸ್ವಾಮೀಜಿಗಳ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಶಾಸಕ ಶಿವನಗೌಡ ನಾಯಕ್ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಸ್ವಾಮೀಜಿಗಳಿಗೆ ಮನವಿ ಮಾಡ್ತಾರೆ. ಬರುವ 18, 19ನೇ ತಾರೀಕು ಇಷ್ಟಲಿಂಗ ಮಹಾಪೂಜೆ ನಡೆಯುತ್ತೆ. 1,96,000 ಜನ ಇದರಲ್ಲಿ ಪಾಲ್ಗೊಳ್ತಾರೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬರುವ ಮುನ್ನ ಯಡಿಯೂರಪ್ಪ ಅವರು ಸಿಎಂ ಆಗ್ಬೇಕು. ಸಿಎಂ ಆಗುವಂತೆ ಮಹಾಸ್ವಾಮೀಜಿಗಳು ಅವರನ್ನ ಆಶೀರ್ವಾದ ಮಾಡ್ಬೇಕು. ಅವರನ್ನ ಸಿಎಂ ಆಗಿ ಈ ಸ್ಟೇಜ್ ಮೇಲೆ ಅಂದ್ರೆ 18ನೇ ತಾರೀಕಿನ ಕಾರ್ಯಕ್ರಮದಲ್ಲಿ ನಡೆಯುವಂತ ಸ್ಟೇಜ್ ಮೇಲೆ ಆ ವೇದಿಕೆ ಮೇಲೆ ಯಡಿಯೂರಪ್ಪ ಅವರನ್ನ ಸಿಎಂ ಆಗಿ ನೋಡ್ಬೇಕು ಅಂತ ಹೇಳಿ ಶಿವನಗೌಡರು ಒಂದು ಅಭಿಲಾಷೆಯನ್ನ ತಮ್ಮ ಮನದ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸ್ವಾಮೀಜಿಗಳಿಗೂ ಕೂಡ ಅದೇ ರೀತಿಯ ಆಶೀರ್ವಾದ ಮಾಡುವಂತೆ ಒಂದು ಮನವಿಯನ್ನ ಕೂಡ ಮಾಡಿದ್ರು. ಅದಾದ ಬಳಿಕ ನಡೆದಿರುವಂತದ್ದು ಈ ಹೈ ಡ್ರಾಮಾ, ಈಗೇನು ಐಬಿಯಲ್ಲಿ ನಡೆದಿರುವಂತಹ ನಡೆದಿದೆ ಅಂತ ಹೇಳಲಾಗ್ತಿರುವಂತ ರಹಸ್ಯದ ಮಾತುಕತೆ ಮತ್ತು ಜೊತೆಗೆ ಆ ಆಡಿಯೋ ಬಹಿರಂಗ ಆಗಿರುವಂತದ್ದು. ಎಲ್ಲೊಂದ್ ಕಡೆ ಎರಡೂ ಘಟನೆಗಳನ್ನ ನೀವು ಪರಿಶೀಲಿಸಿದ್ರೆ, ಎರಡೂ ಘಟನೆಗಳನ್ನ ಗಮನಿಸಿದ್ರೆ ಐಬಿಯ ಮಾತುಕತೆ ಜೊತೆಗೆ ವೇದಿಕೆಯಲ್ಲಿ ನೀಡಿದಂತ ಹೇಳಿಕೆ ಎರಡಕ್ಕೂ ಕೂಡ ಸಾಮ್ಯತೆ ಇದೆ, ಎರಡಕ್ಕೂ ಕೂಡ ನಂಟಿದೆ, ಎರಡೂ ಕೂಡ ಒಂದಕ್ಕೊಂದು ತಡೆ ಆಗ್ತವೆ. ಯಾಕಂತ ಹೇಳಿದ್ರೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಐಬಿಯಲ್ಲಿ ಅಂದ್ರೆ ಸರ್ಕಿಟ್ ಹೌಸ್ ಅಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿರುವಂತ ಸಂಭಾಷಣೆ ಏನಿದೆ ಅದು ಕೂಡ ಯಡಿಯೂರಪ್ಪ ಅವರನ್ನ ಸಿಎಂ ಆಗಿ ಮಾಡ್ಲಿಕ್ಕೆ ನಡೆದಿರುವಂತ ಮಾತುಕತೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಯಡಿಯೂರಪ್ಪ ಜೊತೆಗೆ ಶಿವನಗೌಡ ನಾಯಕ್ ಹಾಗೂ ಗುರುಮಿಠಕಲ್ ಶಾಸಕ ನಾಗನಗೌಡ ಅವರ ಪುತ್ರ ಶರಣಗೌಡ ಅವರ ಮೂವರ ನಡುವಿನ ಸಂಭಾಷಣೆಯನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ. ಜೊತೆಗೆ ನೇರವಾಗಿ ಹೇಳಿದ್ದಾರೆ, ಆಡಿಯೋ ಬಾಂಬ್ ಮೂಲಕ ಕುಮಾರಸ್ವಾಮಿ ಸರ್ಕಾರವನ್ನ ಅಲುಗಾಡಿಸ್ಲಿಕ್ಕೆ, ಮೈತ್ರಿ ಸರ್ಕಾರವನ್ನ ಬೀಳಿಸ್ಲಿಕ್ಕೆ ಬಿಜೆಪಿ ದೊಡ್ಡ ಷಡ್ಯಂತ್ರವನ್ನು, ದೊಡ್ಡ ಆಪರೇಷನ್ ಅನ್ನ ನಡೆಸ್ತಾ ಇದೆ ಅನ್ನೋದನ್ನ ಬಟಾ ಬಹಿರಂಗವಾಗಿ ಆಡಿಯೋ ಮೂಲಕ ಬಯಲು ಮಾಡೋದ್ರ ಮೂಲಕ ಬಿಜೆಪಿಗೆ ಒಂದು ಸೆಡ್ಡು ಹೊಡೆಯುವಂತ ಅಥವಾ ಬಿಜೆಪಿಗೆ ಆಪರೇಷನ್ ಟುಸ್ ಮಾಡುವಂತ ಕೆಲಸವನ್ನ ಕೂಡ ಕುಮಾರಸ್ವಾಮಿ ಅವರು ಮಾಡಿರುವಂತದ್ದು. ಆದ್ರೆ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು ಶಾಸಕ ಶಿವನಗೌಡ ನಾಯಕ್ ಹೇಳಿರುವಂತ ಹೇಳಿಕೆ ಜೊತೆಗೆ ನಡೆದಿರುವಂತ ಘಟನೆ ಎರಡಕ್ಕೂ ಕೂಡ ಸಾಮ್ಯತೆ ಇರೋದ್ರಿಂದ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿ ನಡೆದಿತ್ತಾ ಅನ್ನೋ ಶಕ್ತಿಗಳು ವ್ಯಕ್ತವಾಗ್ತಾ ಇರುವಂತದ್ದು. ಜೊತೆಗೆ ದೇವದುರ್ಗ ತಾಲೂಕಿನಾದ್ಯಂತ ಈ ಚರ್ಚೆ ಖ್ಯಾತಿಯಲ್ಲಿರುವಂತದ್ದು. ದಿವ್ಯಾ, ಓಕೆ, ಒಂದು ಕಡೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಇದು ಮೈತ್ರಿ ಪಕ್ಷದಲ್ಲಾಗಿರ್ಬೋದು ಅಥವಾ ಬಿಜೆಪಿ ಪಕ್ಷದಲ್ಲಾಗಿರ್ಬೋದು, ಯಾವುದೇ ರೀತಿ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡ್ಕೊಳ್ತಿರೋದು ಕಾಣ್ತಾ ಇಲ್ಲ. ಬರೀ ಅವ್ರ ಮೇಲೆ ಯಾವ ಪಕ್ಷದಲ್ಲಿ ಗಾಳ ಹಾಕೋದು ಅದೇ ರೀತಿ ನಡೀತಾ ಇದೆ. ಈಗ ಯಡಿಯೂರಪ್ಪ ಅವರು ಕೂಡ ಅಷ್ಟೇ, ಈಗಾಗಲೇ ಅಮಿತ್ ಶಾ ಅವರು ಗರಂ ಆಗಿದ್ದಾರೆ ಈ ವಿಚಾರವಾಗಿ. ಸೊ ಏನಾಗ್ತಾ ಇದೆ ಬಿಜೆಪಿ ಪಕ್ಷದಲ್ಲಿ? ಎಲ್ಲೋ ಒಂದ್ ಕಡೆ ಇದು ಆಪರೇಷನ್ ಏನಾದ್ರೂ ಫೇಲ್ಯೂರ್ ಆದ್ರೆ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಬಿಜೆಪಿ ಪಕ್ಷಕ್ಕೆ ಒಂದು ದೊಡ್ಡ ಹೊಡೆತ ಅಲ್ವಾ? ದಿವ್ಯಾ, ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ಎಲ್ಲೋ ಒಂದ್ ಕಡೆ ಅತೃಪ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಅತೃಪ್ತ ಹೊಗೆ ಕಾಣಿಸ್ಕೊಳ್ತಾ ಇದೆ. ಆಗಾಗ ಕೆಲವರು ಗುಂಪು ಕಟ್ಕೊಂಡು
ಬಿಜೆಪಿಗೆ ಹೋಗ್ತೀನಿ ಅಂತ ಬೆದರಿಕೆ ಹಾಕ್ತಿದ್ರೆ, ಇನ್ನು ಕೆಲವರು ನೇರವಾಗಿ ಬಿಜೆಪಿ ಜೊತೆ ಗುರುತಿಸ್ಕೊಂಡಿದ್ರು. ಇದೀಗ ಅದು ತಾರಕಕ್ಕೇರಿ ಒಂದು ರೀತಿಯಲ್ಲಿ ಆಪರೇಷನ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಿರುವಂತದ್ದು. ಜೊತೆಗೆ ಇತ್ತೀಚೆಗೆ BC ಪಾಟೀಲ್ ಹಾಗೂ ಡಾಕ್ಟರ್ ಸುಧಾಕರ್ ಕೂಡ ಮುಂಬೈಗೆ ಸೇರ್ಕೊಂಡಿದ್ದಾರೆ ಅಂತ ಹೇಳಾಗ್ತಿದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡಿದೆ. ಇನ್ನೂ ಕೆಲವಷ್ಟು ಶಾಸಕರು ಸೇರ್ತಾರೆ. ಅದರ ಭಾಗವಾಗಿ ನಾಗನಗೌಡರನ್ನು ಕೂಡ ಸೆಳಿಬೇಕು ಅನ್ನೋ ಪ್ರಯತ್ನ ಆಪರೇಷನ್ ಬಿಜೆಪಿಯದ್ದಾಗಿತ್ತು, ಯಡಿಯೂರಪ್ಪ ಅವ್ರದ್ದಾಗಿತ್ತು ಅನ್ನೋದು ಕೂಡ ಆಡಿಯೋ ಮೂಲಕ ಬಹಿರಂಗವಾಗಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಆಪರೇಷನ್ ಫೇಲ್ ಆಗ್ತಾ ಇದೆಯಾ? ಈ ಆಡಿಯೋ ಬಹಿರಂಗವಾದ ನಂತರ ಬೇರೆ ಶಾಸಕರು ಮತ್ತೆ ಬಿಜೆಪಿ ಬರುವಂತ ಪ್ರಯತ್ನ ಮಾಡ್ತಾರ? ಭಯ ಸೃಷ್ಟಿ ಮಾಡುವಂತ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರ ಅನ್ನೋ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗಿರುವಂತದ್ದು. ಆದ್ರೆ ಆಪರೇಷನ್ ಕಮಲದ ಏನ್ ಟಾರ್ಗೆಟ್ ಇತ್ತು, 15 ಶಾಸಕರನ್ನ ತಮ್ಮತ್ತ ಸೆಳೆದು ಮುಂಬೈನ ರೆಸಾರ್ಟ್ ನಲ್ಲಿಟ್ಟು ಸರ್ಕಾರವನ್ನ ಅಲ್ಪಮತಕ್ಕೆ ಕುಸಿಯುವಂತ ಮಾಡಿ ತಾವು ಅಧಿಕಾರಕ್ಕೆ ಬರಬೇಕು ಅಂತ ಬಿಜೆಪಿ ಕನಸಿತ್ತು. ಇದೀಗ ಕೊಂಚ ಹಿನ್ನಡೆ ಆದಂತೆ ಕಾಣಿಸ್ತಾ ಇದೆ. ಜೊತೆಗೆ ಹೈಕಮಾಂಡ್ ನಾಯಕರಿಂದಲೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಒಂದು ರೀತಿಯಲ್ಲಿ ಮುಜುಗರ ಸೃಷ್ಟಿಯಾದ ಕಾರಣಕ್ಕಾಗಿ ಅವರು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ ದೊಡ್ಡ ಮಟ್ಟದ ಹೈಡ್ರಾಮಾಗಳಿಗೆ ರಾಜ್ಯ ಸಾಕ್ಷಿ ಆಗ್ತಾ ಇರುವಂತದ್ದು. ದಿವ್ಯಾ, ಓಕೆ, ಈಗ ಮೈತ್ರಿ ಸರ್ಕಾರಕ್ಕೆ ಒಂದು ಅಸ್ತ್ರ ಸಿಕ್ಕಿದೆ ಆಡಿಯೋದು. ಸೊ ಮುಂದೆ ಅವರ ಹೋರಾಟ ಯಾವ ರೀತಿ ಇರುತ್ತೆ, ಏನಾಗಬಹುದು ಮುಂದೆ ದಶರಥ್? ಇಲ್ಲಿ 2 ರೀತಿಯ ಆಪ್ಷನ್ಗಳಿರುವಂತದ್ದು ದಿವ್ಯಾ. ಒಂದು ಏನು ಈ ಆಡಿಯೋವನ್ನ ಸಾಬೀತು ಮಾಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇದು ಯಾರ ಆಡಿಯೋ? ಈ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿರುವಂತ ಆಡಿಯೋದಲ್ಲಿರುವುದು ನಿಜವಾಗೂ ಯಡಿಯೂರಪ್ಪ ಅವರ, ಶಿವನಗೌಡ ನಾಯಕ್ ಅವರ, ಶರಣಗೌಡ ಅವರ, ಈ 3 ನಾಯಕರ ಅಸಲಿ ಧ್ವನಿಗಳು ಇವೇನಾ ಅನ್ನೋ ಕೂಡ ಸಾಬೀತಾಗ್ಬೇಕಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತನಿಖೆ ಕೂಡ ಆಗ್ಬೇಕಾಗಿತ್ತು. ಸರ್ಕಾರ ಈ ಸಂಬಂಧಪಟ್ಟಂತೆ ತೀರ್ಮಾನವನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇರುವಂತದ್ದು. ಓಕೆ ದಶರಥ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಓಕೆ, ಇದು ಸಂಬಂಧಪಟ್ಟಂತೆ ಏನು ಆಡಿಯೋನ ಬಿಡುಗಡೆ ಮಾಡಿದ್ದಾರೆ, ಆಡಿಯೋ T5ಗೆ ಲಭ್ಯವಾಗಿದೆ, ಬನ್ನಿ ನೋಡೋಣ. 15ನೇ ತಾರೀಕಿಗೆ ಯಡಿಯೂರಪ್ಪ ಅವರು ಬರ್ತಾರೆ. ಅದರೊಳಗಡೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಬರಲಿಕ್ಕೆ ಅಪೂರ್ವ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ಮತ್ತೆ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಸನ್ಮಾನ್ಯ ಸಾಹೇಬರು ಮಾತನಾಡ್ತಾರೆ. ಮಾತನಾಡಿದ ಮೇಲೆ ಹಿಂಬದಿ ಹೋಗಿ ಅಲ್ಲಿಯ ಏನಿವತ್ತು ಕಾರ್ಯಕ್ರಮದ ಗ್ರೌಂಡ್ ರೆಡಿ ಆಗಿದೆ, ಸ್ಟೇಜ್ ರೆಡಿ ಆಗಿದೆ, ಅದನ್ನೆಲ್ಲ ನೋಡಿಕೊಂಡು ಮತ್ತೆ ತಾತನವರ ಮೂಲ ಮಠಕ್ಕೆ ಒಳಗಡೆ ಹೋಗಿ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಬಹುತೇಕ ಅಧಿವೇಶನ ಇದೆ, ನಾಳೆ ಬಜೆಟ್ ಇದೆ. ಆ ಬಜೆಟ್ ಮಧ್ಯೆನೂ ಭಾರಿ ಗದ್ದಲ. ಅವರು ಭೇಟಿ ಆಗ್ಲಿಕ್ಕೆ ಶಾಸಕರು ಸರದಿ ಸಾಲಿ ನಿಂತ ಸಂದರ್ಭದಲ್ಲಿನೂ ಅವ್ರು ದೊಡ್ಡ ಮನಸ್ಸು ಮಾಡಿ ಇಲ್ಲ ನಾನು ಅಲ್ಲಿಗೆ ಹೋಗಿ ಬರಬೇಕು ಅಂತೇಳಿ ಬಂದಿದ್ದಾರೆ. ಹೀಗಾಗಿ ಬಹಳ ಸಂತೋಷ ಆಗಿದೆ. ಇವತ್ತು ಬಹಳ ಒಬ್ಬ ನಮ್ಮ ಇವರು ಹೇಳಿದ್ರು, ಕಾವಿ ಕಂಡೊಡನೆ ತಮ್ಮ ವಾಹನವನ್ನು ನಿಲ್ಲಿಸಿ ಅವರಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ ಅಂತೇಳಿ. ಆದ್ರೆ ಬರೀ ಕಾವಿ ಅಲ್ಲ, ಒಬ್ಬ ರೈತ ಕಂಡ್ರು ನಿಲ್ತಾನೆ, ಒಬ್ಬ ಬಡವ ಕಂಡ್ರು ನಿಲ್ತಾನೆ, ಒಬ್ಬ ಹುಡುಗ ಕಂಡ್ರು ನಿಲ್ತಾನೆ, ಒಬ್ಬ ಸಾಮಾನ್ಯ ಮನುಷ್ಯ ಕಂಡ್ರು ಕೂಡ ಯಡಿಯೂರಪ್ಪನವ್ರು ನಿಲ್ತಾರೆ. ಬರೀ ಅವರ ಪ್ರೀತಿ ಮತ್ತು ವಾತ್ಸಲ್ಯ ಇಡೀ ಜನ ಸಮುದಾಯದ ಮೇಲೆ. ಒಂದು ಮಾತನ್ನ ಗಾಡಿಯಲ್ಲಿ ಕುಂತಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈ ರಾಜ್ಯದಲ್ಲಿ ಎಲ್ಲೋ 7-8 ತಿಂಗಳಿಂದ ಅರಾಜಕತೆ ನಡೀತಾ ಇದೆ, ಇದಕ್ಕೆ ಮುಕ್ತಿ ಆಗಬೇಕು. ರಾಜ್ಯದ ಜನರಿಗೆ ಏನಾದರೂ ಭರವಸೆಯ ಬದುಕು ಕೊಡಬೇಕಾದ್ರೆ, ಬರಗಾಲ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಕಷ್ಟಗಳಿಗೆ ಸ್ಪಂದಿಸಬೇಕಾದ್ರೆ ಯಾಕೋ ಭಗವಂತ ಬೇಗ ಕಣ್ ತೆರೆವಲ್ಲ ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡ್ತಾ ಬಂದಿದ್ದೇವೆ. ಹೀಗಾಗಿ ನಾನು ಹೇಳಿದೆ, ಸಾಹೇಬ್ರೆ ವೀರಘಟ್ಟದ ಅಡವಲಿಂಗ ಮಹಾರಾಜರ ದರ್ಶನವನ್ನ ಮಾಡೋಣ, ನೀವು ಪಾವನ ಆಗ್ತೀರಿ, ಬದಲಾವಣೆ ಆಗ್ತದೆ, ರಾಜಕಾರಣ ಶಕ್ತಿ ಬರ್ತದೆ ಅಂತೇಳಿ ಪೂಜ್ಯರನ್ನು ನಾವು ಕರ್ಕೊಂಡು ಬಂದಿದ್ದೇವೆ. ಇವತ್ತು ಅದರ ಅನುಸಾರ ಪೂಜ್ಯರು ಕೂಡ ಸಾಹೇಬರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂತೇಳಿ ನಾನು ಭಾವಿಸಿಕೊಂಡು ನಿಮ್ಮೆಲ್ಲ